ಯಾವುದೇ ವಿಧವಾದ ಅಯುಕ್ತವಾದ ಅಮಂಗಲವಾದ ಘಟನೆಗಳು ನಡೆಯೋದಿಲ್ಲ. ತತ್ರ ತಾತ ನತೇಶಾಂ ಹಿ ರಾಜ್ಞಾಂ ಭಾವ್ಯಂ ಅಸಾಂಪ್ರತಂ. ಸತ್ಯಧರ್ಮರ ವ್ಯಾಖ್ಯಾನ ಮಾಡುತ್ತಾರೆ, ಅಸಾಂಪ್ರತಂ ಅಮಂಗಲಂ. ಯಾವ ಅಮಂಗಲವೂ ಸುತ್ತಮುತ್ತಲಿರೋದಿಲ್ಲ. ಎಲ್ಲಿ ನೋಡಿದರೂ ಮಂಗಲ, ಎಲ್ಲರೂ ನಗನಗುತ್ತಾ ಇರುತ್ತಾರೆ, ಸಂತೋಷವಾಗಿರುತ್ತಾರೆ. ಧರ್ಮರಾಜ ಹೇಗಿದ್ದಾನೆ ಅಂತ ಹೇಳಲೇ ಇಲ್ಲ ಭೀಷ್ಮಾಚಾರ್ಯರು. ಧರ್ಮರಾಜನ ಸುತ್ತಲಿರುವ ಪ್ರಜೆಗಳು ಹೇಗಿರುತ್ತಾರೆ ಹೇಳ್ತೇನೆ, ಅಲ್ಲಿ ಹೋಗಿ ಹುಡುಕಿಕೊಂಡು ಬಾ. ಅವನು 1 ವರ್ಷ ಮಾತ್ರ ಇದ್ದಾನೆ, ಜಾಸ್ತಿ ಇಲ್ಲ ಅಜ್ಞಾತವಾಸದಲ್ಲಿ. ಆ 1 ವರ್ಷದೊಳಗೆ ಅಲ್ಲಿರುವ ಜನರ ಧರ್ಮದ ಮಟ್ಟ ಹೇಗೆ ಬೆಳೆದಿರುತ್ತದೆ ಇದನ್ನು ನೋಡಿಕೊಂಡು ಬಾ ಅಂತ. ಅದರಿಂದ ನೀವು ಯಾವ ಊರಲ್ಲಿದ್ದಾನೆ ಅಂತ ಪಟ್ನೆ ಹೇಳಬಹುದು. ಇವರು 5 ಜನರನ್ನು ನೋಡಬೇಕು ಅಂದರೆ ಇಡೀ ಊರೆಲ್ಲ ಹುಡುಕಬೇಕು. ಆದರೆ ಇಡೀ ಊರಿನೊಳಗೆ ಯಾವುದೇ ಓಣಿಯೊಳಗೆ ಹೋಗಿ, ಯಾವುದೇ ಮೂಲೆಯೊಳಗೆ ಹೋಗಿ ಯಾರನ್ನೇ ನೋಡಿ ಈ ಲಕ್ಷಣಗಳು ಕಾಣಿಸಿದ್ರೆ ಆ ಊರಲ್ಲಿ ಪಾಂಡವರಿದ್ದಾರೆ ಅಂತ ಅರ್ಥ. ಇದು ಬಹಳ ಸುಲಭ, ಅವರನ್ನೇ ಹುಡುಕಬೇಕು ಅಂತಿಲ್ಲ. ನೀವು ಯಾರನ್ನೋ ಭೇಟಿಯಾಗಿ. ದಾನಶೀಲ ವದಾನ್ಯಶ್ಚ. ಸತ್ಯಧರ್ಮರ ವ್ಯಾಖ್ಯಾನ ಬೇಕಾಯಿತು ನೋಡಿ. ಇಲ್ಲಿ ನಿನ್ನೆ ಬಂದಾಗಿದೆ. ದಾನಶೀಲ ವದಾನ್ಯಶ್ಚ. ಚೋ ಬೇರೆ, ಮತ್ತೆ ದಾನಶೀಲ ವದಾನ್ಯ ಎರಡೂ ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಂದೇ ಅರ್ಥ. ಯಾರು ಯಥೇಷ್ಟವಾಗಿ ದಾನ ಮಾಡ್ತಾರೋ ಅವರಿಗೆ ವದಾನ್ಯ ಅಂತ ಕರೀತಾರೆ. ಆದರೆ ಮಹಾಭಾರತ ಹೇಳುತ್ತದೆ ದಾನಶೀಲರು ವದಾನ್ಯರು. ಇಲ್ಲಿ ನಾನಾ ತರಹದ ಜನ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಪಂಡಿತರು, ವಿದ್ವಾಂಸರು, ಸೂರಿಗಳು, ಕೃತಿಗಳು, ಬುದ್ಧಿವಂತರು, ಧೀಮಂತರು, ಮತಿವಂತರು, ಮೇಧಾವಂತರು, ಪ್ರಜ್ಞಾವಂತರು, ನಾನಾ ತರಹದ ಜನ ಬಂದಿದ್ದಾರೆ. ಎಲ್ಲ ಶಬ್ದಕ್ಕೂ ಒಂದೇ ಅರ್ಥ. ಹೀಗೆ ಯಾರಾದರೂ ಮಾತಾಡ್ತಾರ? ಪರ್ಯಾಯ ಶಬ್ದಗಳು ಅಂತೆ ಇವುಗಳಿಗೆ ಹೆಸರು. ಒಂದೇ ಸಲ ಹೇಳಲೇಬಾರದು ಅಂತ. ಹಾಗಿರುವಾಗ ಮಹಾಭಾರತದಂತಹ ಮಹಾಭಾರತ ದಾನಶೀಲೋ ವದಾನ್ಯಶ್ಚ. ಏನ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನದ ಅವಶ್ಯಕತೆ ನೋಡಿ. ಅದಕ್ಕೆ ಸತ್ಯಧರ್ಮರಂತಾರೆ, ವದಾನ್ಯ ಶಬ್ದಕ್ಕೆ ನಿಮಗೆ ಗೊತ್ತಿದ್ದದ್ದು ದಾನಶೀಲ ಅಂತ ಮಾತ್ರ. ಆದರೆ ಶಬ್ದಗಳಿಗೆ ಬೇಡಿದ ಅರ್ಥಗಳನ್ನು ಕೊಡುವ ವದಾನ್ಯರಾದ ದಾನಶೀಲರಾದ ಸತ್ಯಧರ್ಮ ತೀರ್ಥರು ಆ ಶಬ್ದಕ್ಕೆ ಹೊಸ ಅರ್ಥನೇ ಕೊಡ್ತಾರೆ. ವದಾನ್ಯ ಅಂದರೆ ಚಾರುಭಾಷಿ, ಚೆನ್ನಾಗಿ ಮಾತನಾಡುವವರಿಗೆ ವದಾನ್ಯ ಅಂತ ಕರೀತಾರೆ. ವದಾನ್ಯೋ ದಾನಶೀಲ ಅಂತ ಕೋಶ ಇದೆ ನಿಜ. ಆದರೆ ಸ್ಯಾದ್ವದಾನ್ಯಶ್ಚಾರುಭಾಷಿಣಿ ಇತಿ ವಿಶ್ವಮೇದಿನ್ಯವು. ವಿಶ್ವಕೋಶ ಮೇದಿನಿ ಕೋಶಗಳಲ್ಲಿ ವದಾನ್ಯ ಶಬ್ದಕ್ಕೆ ಚೆನ್ನಾಗಿ ಪ್ರೀತಿಯಿಂದ ಮಾತನಾಡುವ ಅಂತ ಅರ್ಥ. ಎಷ್ಟು ಸತ್ಯಧರ್ಮರ ವ್ಯಾಖ್ಯಾನದ ಅವಶ್ಯಕತೆ ಇದೆ, ಔಚಿತ್ಯ ಇದೆ, ಸ್ವಾರಸ್ಯವಿದೆ ಅಂತ ಗಮನಿಸಿ. ಅದಕ್ಕೆ ಹೇಳ್ತಾರೆ ಭೀಷ್ಮಾಚಾರ್ಯರು ಚೆನ್ನಾಗಿ ಮಾತನಾಡ್ತಾರೆ ಪ್ರೀತಿಯಿಂದ. ಇಷ್ಟು ದಿವಸ ಜಗಳ ಆಡುವ ಜಗಳಗಂಟರೆಲ್ಲ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ಭಾರೀ ಜಿಪುಣರು ಅನ್ನುವವರೆಲ್ಲ ದಾನ ಮಾಡ್ತಾ ಇದ್ದಾರೆ. ಜಿಪುಣತೆಯೊಳಗೂ ಕೂಡ ಕೆಲವರು ನೋಡ್ತಾರೆ ಬೀಗತನ ಮಾಡಬೇಕಾದ್ರೆ. ಒಬ್ಬ ಮನುಷ್ಯ ಹೋಗ್ತಾ ಇದ್ದ, ಅದಕ್ಕೆ ವರಾನ್ವೇಷಣೆ, ಮಗಳಿಗೆ ಒಂದು ವರ ನೋಡ್ಬೇಕಾಗಿತ್ತು. ಹೋಗ್ತಾ ಇದ್ದಾನೆ. ಹೋಗುವಾಗ ಹಸಿವಾಯಿತು. ಒಂದು ನದಿ ಕೆಳಗೆ, ನದಿ ಹತ್ರ ಹೋದ, ಸ್ನಾನ ಮಾಡಿದ, ಅನ್ನಕ್ಕೆ ಎಲ್ಲ ಮುಗಿಸ್ಕೊಂಡ. ಮನೆಯಿಂದ ಒಂದು ರೊಟ್ಟಿ ಕೊಟ್ಟು ಕಳಿಸಿದ್ರು ಅವ್ರ ಮನೆಯವರು, ಬಕ್ರಿ ಮಾಡಿ. ಆ ಬಕ್ರಿ ತಿನ್ನಬೇಕು ಚಾಲು ಮಾಡಿದ. ತಿಂದರೆ ಬಕ್ರಿ ಖಾಲಿಯಾಗಿ ಹೋಗ್ತು. ಮತ್ತು ಇನ್ನೊಂದು ಬಕ್ರಿ ಮಾಡಿಕೊಂಡು ತಿನ್ನೋದು ಅಂತಂದರೆ ದುಡ್ಡು ಖರ್ಚಾಗ್ತದೆ. ಅದು ಬೇಡ ಅಂತ ಏನು ಮಾಡಿದ ಅಂದರೆ, ನದಿ ಒಳಗೆ ಎದ್ದಿದ, ಒಂದು ತಟ್ಟಿ ಒಳಗೆ ನೀರು ಹಾಕ್ಕೊಂಡ, ಅದರೊಳಗೆ ಬಕ್ರಿ ಎದ್ದಿ ಮತ್ತು ಬಿಸಿಲಿಗೆ ಒಣಗಿಬಿಟ್ಟ. ಅದನ್ನು ಆ ನೀರು ಕುಡಿದು ಬಿಟ್ಟ. ಬಕ್ರಿ ತಿನ್ನೋದೇ ಬೇಡ, ಮತ್ತು ನಾಳೆಗಿರಲಿ ಇಂದ. ಸರಿ, ಅವನ್ನೆಲ್ಲ ಅವನು ಊಟ ಮುಗಿದಾಗ ಆಯಿತು. ಇನ್ನು ಹೊರಡಬೇಕಿನ್ನು ಮತ್ತು ಮುಂದಿನ ಊರಿಗೆ ಬೀಗರನ್ನು ನೋಡ್ಬೇಕಲ್ಲ, ಯಾರು ಒಳ್ಳೆ ವರ ಸಿಗಬೇಕು ಅಂತ ನೋಡಬೇಕು. ಆ ವರ ಅಂದ್ರೆ ವರನ ಮುಖ ನೋಡ್ಬೇಕಾಗಿಲ್ಲ. ಇವನು ನನ್ನ ಹಾಗೆ ಜೀನರು ಇರಬೇಕು, ಅವ್ರು ಖರ್ಚು ಮಾಡಬಾರ್ದು. ಅದನ್ನು ಹುಡುಕಿ, ಅದು ಮೊದಲನೇದು ಫಸ್ಟ್. ಹೀಗೆ ಎದ್ದ ಕೂಡಲೇ ನದಿ ಆ ದಂಡಿಗೆ ಒಬ್ಬ ಕೂತದ್ದು ಕಾಣಿಸ್ತು. ಅವ ಏನೋ ಮಾಡ್ಲಿಕ್ಕತ್ತಿದ್ದ. ಏನು ನಡೆಸಾನೆ ಅಂತ ನೋಡಿದರೆ
ಹಿಂಗೆ ಬಕ್ರಿನೇ ಹಿಡ್ಕೊಂಡಿದ್ದ ಅವನು, ಹೀಗೆ ಮಾಡ್ತಾ ಇದ್ದ. ಅದೇನು ನಡೆಸಿದ್ದಾನಪ್ಪ ಅಂತ ನೋಡಿದರೆ ಆಗ ಅವನು ಹೇಳಿದ್ದಂತೆ ಹತ್ರ ಹೋಗಿ ಕೇಳಿದ. ಅವನು ಬಿಡಲಿಲ್ಲ, ಈಸಾಡ್ಕೊಂಡು ಹೋದ. ದೋಣಿ ಒಳಗೆ ಹೋಗಲಿಲ್ಲ, ಖರ್ಚಾಗ್ತದೆ ಅಂತ ಈಸಾಡ್ಕೊಂಡು ಹೋದ. ಏನು ನಡೆಸಿದೆ ಅಂತ. ಏನಿಲ್ಲ, ಊಟ ಮಾಡ್ಲಿಕ್ಕತ್ತೀನಿ. ಇದೇನು ಊಟ ಹಿಂಗೆ ಮಾಡಿದರೆ? ಅದೇ ಬಕ್ರಿ ಒಂದೇ ತೊಗೊಂಡು ಬಂದೀನಿ, ಇನ್ನೂ 8 ದಿವಸ ನನ್ನ ಸಂಚಾರ ಇದೆ, ಅದನ್ನು ತ್ವಯಿಸಿ ಒಣಗಿಸಿದರೆ ಮತ್ತೆ ಸ್ವಲ್ಪ ಅದರೊಳಗಿನ ಶಕ್ತಿ ಕಡಿಮೆ ಆಗ್ತದೆ, ಅದಕ್ಕೆ ಅದರ ನೆರಳಷ್ಟೇ ನೀರೊಳಗೆ ಬಿದ್ದರೆ ಸಾಕು, ಅದನ್ನು ಕುಡಿದು ಬಿಡ್ತೀನಿ ಅಂತ. ಇವನು ಸರಿಯಾದ ಬೀಗ ಆಗಲಿಕ್ಕೆ ಯೋಗ್ಯ ಇದ್ದಾನೆ ಅಂತ ಅವನನ್ನು ಆರಿಸಿದ. ಅವರನ ಮುಖಾನೇ ನೋಡಿಲ್ಲ, ಮಾವನ ಮುಖ ನೋಡಿ ಮದುವೆ ಮಾಡ್ಲಿಕ್ಕೆ ಹೋದ್ರಂತೆ. ಇಂಥ ಜೀನತನ ಇದ್ದವರೆಲ್ಲರೂ ಕೂಡ ಯುಧಿಷ್ಠಿರ ಯಾವಾಗ ಆ ಪಟ್ಟಣದೊಳಗೆ ಪ್ರವೇಶ ಮಾಡಿದನ ಆ ಕ್ಷಣದಲ್ಲಿ ವದಾನ್ಯರಾಗಿ ಹೋದರು, ದಾನಶೂರರಾಗಿ ಹೋದರು. ದಾನಶೀಲೋ ವದಾನ್ಯಶ್ಚ ನಿವೃತಃ ಹ್ರೀನಿಷೇವಕ ಜನೋ ಜನಪದೇ ಭಾವ್ಯ ಯತ್ರ ರಾಜ ಯುಧಿಷ್ಠಿರ. ಯುಧಿಷ್ಠಿರ ಅಜ್ಞಾತವಾಸರೊಳಗಿದ್ದಾನೆ, ಎಲ್ಲೋ ಕದ್ದು ಮುಚ್ಚಿ ಇದ್ದಾನೆ ಅಂತ ಅಲ್ಲಿಗೆ ತಯಾರೇ ಇಲ್ಲ ಭೀಷ್ಮಾಚಾರ್ಯರು. ಯತ್ರ ರಾಜ ಯುಧಿಷ್ಠಿರ, ಅವನಿದ್ದಾನೆ ಅಂದರೆ ರಾಜನಾಗೇ ಇದ್ದಾನೆ. ಹೆಸರಿಗೆ ಅವನು ಅಜ್ಞಾತವಾಸದಲ್ಲಿದ್ದರೂ ಕೂಡ ನಿಜವಾಗಿ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಎಲ್ಲಿ ನೋಡಿದರೂ ಧರ್ಮಕ್ಕೆ ಜಯ. ಅವನು ಸ್ವಯಂ ಧರ್ಮಮೂರ್ತಿ, ಅವನಿಗೆ ಜಯ ಆಗೋದು, ಅವನೇ ರಾಜ. ಯಾರ ರಾಜರಿದ್ರೇನು ಅನ್ನುವ ಅರ್ಥದಲ್ಲಿ ಧೈರ್ಯವಾಗಿ ಹೇಳ್ತಾರೆ. ನಾಸೂಯಕಃ ನಚಾಪೀರ್ಷು, ಅಸೂಯೆ ಮಾಡ್ತಾ ಇರಲಿಲ್ಲ, ಈರ್ಷೆ ಇರಲಿಲ್ಲ, ಮಾತ್ಸರ್ಯ ಇರಲಿಲ್ಲ. ಇವೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡೋದು. ಏನು ಈ ಶಬ್ದಗಳ ಅರ್ಥ? ಏನು ಪ್ರವಚನ ಅಂದ್ರೇನು? ತನಗೆ ತಿಳಿಯದೇ ಇರುವ ವಿಷಯವನ್ನು ತಿಳಿಯದೇ ಇದ್ದವರ ಮುಂದೆ ತಿಳಿಯದಂತೆ ಹೇಳುವುದೇ ಪ್ರವಚನ. ಶಬ್ದಗಳ ಅರ್ಥ ಗೊತ್ತಾಗಬೇಕಲ್ಲ. ವಿದ್ವಾಂಸರಿಗೆ ಗೊತ್ತು, ವಿದ್ವಾಂಸರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸಹಜವಾಗಿ ಓದುವಂಥವರಿಗೆ ಗೊತ್ತಾಗೋದಿಲ್ಲ. ಸತ್ಯಧರ್ಮ ತೀರ್ಥರು ಅಂಥವರ ಮೇಲೂ ಕರುಣೆಯಿಂದ ಅರ್ಥ ಹೇಳ್ತಾರೆ. ಅಸೂಯ, ಈರ್ಷ, ಮಾತ್ಸರ್ಯ ಏನಿರಲಿಲ್ಲ, ಅದೆಲ್ಲ ಸರಿ, ಏನಿರಲಿಲ್ಲ ಅಂತ ಕೈ ಚೆನ್ನಾಗಾಯ್ತು ಅಂದ್ರೇನು ಅದಕ್ಕೆ ಹೇಳ್ತಾರೆ. ಪರಗುಣೇಶು ದೋಷಾರೋಪ ಅಸೂಯ. ಗುಣಗಳಿದ್ದರೂ ದೋಷ ಅಂತ ಆರೋಪ ಮಾಡುವುದಕ್ಕೆ ಅಸೂಯ ಅಂತಾರೆ. ಸಹನೆ ಮಾಡದೇ ಇರುವುದಕ್ಕೆ ಈರ್ಷ್ಯ ಅಂತಾರೆ. ಸಹನೆ ಆಗೋದಿಲ್ಲ. ಒಬ್ಬರ ಗುಣ ಕಂಡ್ರೆ ಸಹನೆ ಆಗದೇ ಇದ್ದರೆ ಪರೋತ್ಕರ್ಷ ಅಸಹನೆ, ಇದು ಈರ್ಷ್ಯ. ಬರೀ ಅಸಹನೆ ಇರೋದು ಬೇರೆ, ಅವನಲ್ಲಿದ್ದದ್ದು ಗುಣ ಅಲ್ಲವೇ ಅಲ್ಲ, ಅದು ಬಹಳ ದೋಷ ಅಂತ ವರ್ಣನೆ ಮಾಡಿದರೆ ಅದು ಅಸೂಯೆ. ಇವನು ನನ್ನ ಕೈಯಲ್ಲಿ ಇಲ್ವಲ್ಲ, ನನ್ನನ್ನು ಮೀರಿ ಹೋಗ್ತಾ ಇದ್ದಾನೆ ಅಂತನ್ನುವ ತಳಮಳ ಇದೆಯಲ್ಲ, ಅದೇ ಮಾತ್ಸರ್ಯ. ಇದನ್ನು ಶ್ರೀಮದಾಚಾರ್ಯರೇ ಹೇಳಿದ್ದಾರೆ. ಅಪ್ರೀತಿರ್ ಮಧ್ವಶೋನಾಯಂ ಇತಿ ಮತ್ಸರ ಈರಿತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಇಲ್ಲಿ ನೆನಪು ಮಾಡಿಕೊಡ್ತಾರೆ ಸತ್ಯಧರ್ಮ ತೀರ್ಥರು. ಹಾಗಾದರೆ ಈ ಅರ್ಥವನ್ನು ತಿಳ್ಕೊಂಡು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾವುದೂ ಇರಬಾರದು ಅಂತ ಪ್ರಾರ್ಥನೆ ಮಾಡಿಕೊಡ್ತೀವಿ. ದೇವರಿಗೆ ಅದರ ಅರ್ಥ ಗೊತ್ತು, ಅವನು ಪರಿಹಾರ ಮಾಡ್ತಾನೆ. ಆದರೆ ಏನದು ಅಂತ ತಿಳ್ಕೊಂಡಿರಬೇಕಲ್ಲ. ಸತ್ಯಧರ್ಮ ತೀರ್ಥರು ಅದನ್ನು ನಮಗೆ ವ್ಯಾಖ್ಯಾನ ಮಾಡಿ ತೋರಿಸಿಕೊಡ್ತಾರೆ. ಇಂತಹ ಯಾವ ದೋಷಗಳೂ ಇರುವುದಿಲ್ಲ. ಯುಧಿಷ್ಠಿರ ಅಲ್ಲಿ ರಾಜ್ಯವನ್ನು ಆಳ್ತಾ ಇದ್ದರೆ ಅಲ್ಲಿ ಹೋಗಿ ಹುಡುಕಿ ಇಂತಹ ಗುಣವಂತ ಪ್ರಜೆಗಳ ಸಮುದಾಯ ಎಲ್ಲಿ ಕಾಣುತ್ತೆ ಅಲ್ಲಿ ಯುಧಿಷ್ಠಿರ ಇದ್ದಾನೆ ಅಂತ.